ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಿ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿದ್ದೀರಿ ಅಂತೇಳಿ ನಾನು ಭಾವಿಸ್ತೇನೆ. ಇವತ್ತೊಂದು ಡಿನ್ನರಿಗೆ ಒಂದು ಚಿಕನ್ ಫ್ರೈ ಮಾಡೋಣ ಅಂತ ಹೊರಟಿದ್ದೇನೆ. ಸೊ ಆ ಚಿಕನ್ ಫ್ರೈಗೆ ಏನೇನು ಬೇಕು ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಫಸ್ಟಿಗೆ ನಾವು ಇದನ್ನು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಓಕೆ, ಹಾಫ್ kg ಚಿಕನ್ನಿಗೆ 1 ಟೀ ಸ್ಪೂನು ಮೈದಾ, 1 ಟೀ ಸ್ಪೂನು ಕಾರ್ನ್ಫ್ಲವರ್, 1/4 ಚಮಚ ಕೊರಿಯಂಡರ್ ಪೌಡರ್, ಕೊತ್ತಂಬರಿ ಪೌಡರ್, 1/4 ಚಮಚ ಅಚ್ಕಾರದ ಪುಡಿ ರೆಡ್ ಚಿಲ್ಲಿ ಪೌಡರ್, 1/4 ಟೀ ಸ್ಪೂನು ಜೀರಿಗೆ ಪೌಡರ್, 1 ಟೀ ಸ್ಪೂನು ಪೆಪ್ಪರ್ ಪೌಡರ್, ಕಾಳು ಮೆಣಸಿನ ಪುಡಿ, 1 ಟೀ ಸ್ಪೂನು ಸೋಯಾ ಸಾಸ್, 1 ಟೀ ಸ್ಪೂನು ವಿನಿಗರ್, ಸಾಲ್ಟು ಟೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು. ಯಾಕೆ ಇದರಲ್ಲಿ ಹೆಚ್ಚು ಉಪ್ಪು ಹಾಕಲಿಕ್ಕೆ ಹೋಗಬೇಡಿ, ಸೋಯಾ ಸಾಸ್ ಆ್ಯಡ್ ಮಾಡ್ಕೊಂಡಿದ್ದೀವಿ. 1 ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಈಗ ಇದನ್ನು ಎಲ್ಲ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ 30 to 45 ಮಿನಿಟ್ಸ್ ತನಕ 30ರಿಂದ 45 ನಿಮಿಷ ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋಣ. ಮತ್ತು ಇದನ್ನು ನಾವು ಡೀಪ್ ಫ್ರೈ ಮಾಡಿದರೆ ಒಂದು ರುಚಿಯಾದ ಚಿಕನ್ ಫ್ರೈ ನಿಮಗೆ ರೆಡಿ ಆಗುತ್ತೆ. ಸೊ ಇದನ್ನು ಇಡೋಣ, ಮುಚ್ಚಿ ಸ್ವಲ್ಪ. ಈಗ ಗ್ಯಾಸಲ್ಲಿ ಒಂದು ಸಾಸ್ ಪ್ಯಾನ್ ಇಟ್ಕೊಂಡಿದ್ದೀನಿ ನಾನು. ನೀವು ಬೇಕಾದರೆ ಮನೆಯಲ್ಲಿ ಕಡಾಯಿ ಇದ್ದರೆ ಇದನ್ನು ಇಟ್ಟು ಈ ಥರ ಎಣ್ಣೆ ಹಾಕ್ಕೊಳ್ಳಿ. ಇದಕ್ಕೆ ಎಷ್ಟು ಫ್ರೈ ಮಾಡಲಿಕ್ಕೆ ಬೇಕಾಗ್ತದೆ ನಿಮ್ಮ ಅಕಾರ್ಡಿಂಗ್ ಟು ನಿಮ್ಮ ಟೇಸ್ಟ್ ಪ್ರಕಾರ ಎಣ್ಣೆನ ಹಾಕ್ಕೊಳ್ಳಿ. ಕೆಲವರು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಹ ಫ್ರೈ ಮಾಡ್ತಾರೆ, ಕೆಲವರು ತುಂಬ ಎಣ್ಣೆ ಹಾಕ್ಕೊಂಡು ಡೀಪ್ ಫ್ರೈ ಮಾಡಿಬಿಡ್ತಾರೆ. ಸೊ ನಿಮಗೆ ನಾನು ತುಂಬ ಎಣ್ಣೆ ಸಾಲ, ಸ್ವಲ್ಪ ಸಹ ಎಣ್ಣೆಲ್ಲ, ಸ್ವಲ್ಪ ಒಂದು 300 ಗ್ರಾಮ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅರ್ಧ kg ಚಿಕನ್ ಫ್ರೈ ಮಾಡಲಿಕ್ಕೆ. ಇದು ಎಣ್ಣೆ ಬಿಸಿ ಆಗ್ತಾ ಬಂದಿದೆ. ಈಗ ಒಂದೊಂದೇ ಆಗಿ ಈ ಮ್ಯಾರಿನೇಟ್ ಮಾಡಿಟ್ಟಿರೋ ಚಿಕನನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡ್ಬೋದು, ಈ ಥರ ಒಂದೊಂದೇ ಹಾಕಿ ಫ್ರೈ ಮಾಡ್ಕೊಳ್ಳಿ. ಇದರಲ್ಲಿ ಯಾವುದೇ ರೀತಿಯಾದ ಆರ್ಟಿಫಿಷಿಯಲ್ ಫ್ಲೇವರ್ ಇಲ್ಲ, ಕಲರ್ ಕೂಡ ಇಲ್ಲ. ಇದು ನ್ಯಾಚುರಲ್ ಕಲರ್ ಆಗಿರುವಂಥ ಇದು ಫ್ರೈ ಆದಂತ ನೀವು ನೋಡ್ಬೋದು. ರೆಸ್ಟೋರೆಂಟಲ್ಲಿ ಸಿಗುವಂಥ ಆರ್ಟಿಫಿಷಿಯಲ್ ಕಲರ್ ಪೌಡರೆಲ್ಲ ಹಾಕಿ ಮಾಡಿರುವಂಥ ಚಿಕನ್ ಅಲ್ಲ, ಇದು ಮನೇಲೇ ಮಾಡಿರುವಂಥ ಚಿಕನ್. ತುಂಬ ರುಚಿಯಾಗಿ ಬರ್ತಾಯಿದೆ, ತುಂಬ ಈಸಿ ಸಹ ಉಂಟು. ಒಮ್ಮೆ ನೀವು ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತೇನೆ. ಓಕೆನಾ? ಇದು ಸ್ವಲ್ಪ ಫುಲ್ಲು ಕ್ಲೋಸ್ ಮಾಡೋದು ಬೇಡ, ಸ್ವಲ್ಪ ಗ್ಯಾಪ್ ಬಿಟ್ಟು ನಾವು ಕ್ಲೋಸ್ ಮಾಡಿ ಫ್ರೈ ಮಾಡೋಕ್ಕೆ ಬಿಡೋಣ. ಓಕೆ, ಚಿಕನ್ ಒಂದು ಸೈಡ್ ಫ್ರೈ ಆಗ್ತಾ ಬಂದಿದೆ, ಅದನ್ನು ಈ ಥರ ನಾವು ಟರ್ನ್ ಮಾಡ್ಕೊಳ್ಳೋಣಂತೆ. ಓಕೆ, ಈ ಥರ ಒಂದೊಂದು ಪೀಸ್ ಈ ಥರ ಟರ್ನ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ಸೈಡ್ ಅದು ಫ್ರೈ ಆಗಲಿ. ಈಗ ಚಿಕನ್ ರೆಡಿಯಾಗಿದೆ. ಅದನ್ನು ಒಳ್ಳೆ ಮಾಡಿ ಈ ಥರ ಡ್ರೈನ್ ಮಾಡಿಕೊಂಡು ಒಂದು ಬೌಲಿಗೆ ಟಿಶ್ಯೂ ಪೇಪರನ್ನು ಹಾಕ್ಕೊಂಡು ಅದ್ರ ಮೇಲೆ ಈ ಥರ ಚಿಕನನ್ನು ಇಟ್ಕೊಳ್ಳಿ. ಈಗ ಬ್ಯಾಲೆನ್ಸ್ ಏನಿದೆ ಚಿಕನ್ನು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಓಕೆ, ಸೊ ಈ ಸೆಕೆಂಡ್ ರೌಂಡ್ ಕೂಡ ಆಗಿದೆ. ಬೆಂಕಿ ಬಂದ್ ಮಾಡ್ತಾನೆ. ಈ ಚಿಕನೆಲ್ಲ ತಗೊಂಡು ಈ ಬೌಲಿಗೆ ಹಾಕ್ಕೊಳ್ಳೋಣ ಮೊದಲಿಗೆ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಓಕೆ, ಫೈನಲಿ ಇದು ರೆಡಿ ಐತಿ ಇವತ್ತಿನ ಚಿಕನ್ ಫ್ರೈ. ನೋಡ್ಬೋದು ಎಷ್ಟು ನ್ಯಾಚುರಲಾಗಿ ಕಲರ್ಫುಲ್ಲಾಗಿ ಕಾಣ್ತಿದೆ. ಈಗ ಡಿನ್ನರ್ ಮಕ್ಕಳಿಗೆ ಸರ್ವ್ ಮಾಡ್ತೇನೆ. ಇವತ್ತು ಈ ಚಿಕನ್ ಫ್ರೈ ಜೊತೆ ನಾನು ನೂಡಲ್ಸ್ ಮಾಡಿದ್ದೀನಿ. ಸೊ ನೂಡಲ್ಸ್ ಕೂಡ ರೆಡಿಯಾಗಿದೆ. ಸೊ ಚಿಕನ್ ಫ್ರೈ ಕೂಡ ರೆಡಿಯಾಗಿದೆ. ಈಗ ಮಕ್ಕಳಿಗೆ ಸರ್ವ್ ಮಾಡೋ ಟೈಮ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಗುಡ್ ನೈಟ್ ಎಲ್ಲರಿಗೂ. ನಮಸ್ಕಾರ.